ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಸ್ ಕೆಮಿಸ್ಟ್ರಿ. ಸೊ ಇವತ್ತಿನ ವಿಡಿಯೋದಲ್ಲಿ ಹ್ಯಾಲೋ ಅಲ್ಕೇನ್ಸ್ ಆ್ಯಂಡ್ ಹ್ಯಾಲೋ ರೇನ್ಸ್ ಚಾಪ್ಟರಿಂದ 2014 to 2022 ಯಾವ್ಯಾವ ಕ್ವಶನ್ಸನ್ನು ಕೇಳಿದ್ರು, ಸೊ ಅದಕ್ಕೆ ಸೊಲ್ಯೂಷನ್ಸನ್ನು ನೋಡೋಣಂತೆ. ರೈಟ್. ಸೊ ಈ ಒಂದು ಕ್ವಶನ್ ನೋಡಿ, 2015 ಕೇಳಿರೋಂಥ ಕ್ವಶನು. ರೈಟ್. ಸೊ ಕ್ವಶನ್ ಏನಿದೆ, 1 bromocyclohexane reacts with magnesium in presence of dry ether gives A, which is on acid catalyzed hydrolysis leads to B ಅಂತ ಇದೆ. ಸೊ ಇಲ್ಲಿ ನೋಡಿ, 1 bromocyclohexane ಅನ್ನು ಹೇಗೆ ಡ್ರಾ ಮಾಡ್ತೀವಿ? ಸೊ ದಿಸ್ ಈಸ್ cyclohexane, ದಿಸ್ ಈಸ್ 1 bromo, right? Br. Now this when it react with magnesium in presence of dry ether, remember you are going to get Grignard reagent. Grignard reagent ಅಂತ ಅಂದರೆ ಕಾರ್ಬನ್ ಮತ್ತು ಬಿ ಆರ್ ಮಧ್ಯೆ, ಸೊ Mg ಅಂತ ಬರಿಬೇಕು, MgBr you are going to get. ರೈಟ್. ಸೊ MgBr ಫಾರ್ಮ್ ಆದಮೇಲೆ ನೆಕ್ಸ್ಟ್ ಏನು ಹೇಳ್ತಾರೆ? ಆಸಿಡ್ ಕೆಟಲೈಸ್ ಹೈಡ್ರಾಲಿಸಿಸ್ ಅಂತ ಹೇಳ್ತಾರೆ. ಸೊ ದಿಸ್ ವೆನ್ ರಿಯಾಕ್ಟ್ ವಿತ್ H2O ಇನ್ ಪ್ರೆಸೆನ್ಸ್ ಆಫ್ HCl ದ ಪ್ರಾಡಕ್ಟ್ ಫಾರ್ಮ್ಡ್ ಅಂತ ಕೇಳ್ತಾರೆ. ಸೊ ಈ ಕೇಸಲ್ಲಿ ನೆನ್ಪಿಟ್ಕೊಳ್ಳಿ, ಸೊ ಯು ಆರ್ ಗೋಯಿಂಗ್ ಟು ಗೆಟ್ ಸೈಕ್ಲೋಹೆಕ್ಸೇನ್ ಆಸ್ ದ ಪ್ರಾಡಕ್ಟ್. H ಬರ್ತದೆ ಪ್ಲಸ್ ರಿಮೆಂಬರ್ MgBr ಹಿಯರ್, OH ಹಿಯರ್. This complex you are going to get. So hence remember, answer for this question is cyclohexane C. Yes. Next we'll see the next question. So second question is the hydrolysis of optically active 2-bromobutane with aqueous NaOH results in the formation of anta keltare. So 2-bromobutane is, remember, so 2-bromobutane anta navu ಏನು ಹೇಳ್ತೀವಿ? This is chiral carbon ಇದೆ, ಹೌದಾ? ಸೊ 2-bromobutane ಕೈರಲ್ ಕಾರ್ಬನ್ ಇರುವಂಥದ್ದು ನೋಡಿ, ಲೈಕ್ ದಿಸ್ ಐ ವಿಲ್ ಡ್ರಾ 2-bromobutane. ಸೊ ದಿಸ್ ಈಸ್ ಕೈರಲ್ ಕಾರ್ಬನ್. ಸೊ ಆಲ್ವೇಸ್ ರಿಮೆಂಬರ್, ಜನರಲಿ ನಾವೇನಂತ ಹೇಳ್ತೀವಿ? SN1 ಮೆಕ್ಯಾನಿಸಮಲ್ಲಿ ಪ್ರಾಡಕ್ಟ್ ಫಾರ್ಮ್ ವಿಲ್ ಬಿ ರಿಟೆನ್ಷನ್ ಆಫ್ ಕಾನ್ಫಿಗರೇಷನ್. SN2 ಮೆಕ್ಯಾನಿಸಮಲ್ಲಿ ಸೊ ಪ್ರಾಡಕ್ಟ್ ಫಾರ್ಮ್ಡ್ ಈಸ್ ಇನ್ವರ್ಷನ್ ಆಫ್ ಕಾನ್ಫಿಗರೇಷನ್ ಅಂತ ಹೇಳ್ತೀವಿ, ಹೌದಾ? ಸೊ ಆದರೆ ಯಾವಾಗ ಇದು ಆಪ್ಟಿಕಲಿ ಆಕ್ಟಿವ್ ಅಲ್ಕೈಲ್ ಹೆಲೈಡ್ ಇರ್ತದೆ, ಆಲ್ವೇಸ್ ರಿಮೆಂಬರ್ ಯು ಆರ್ ಗೋಯಿಂಗ್ ಟು ಎಂಡ್ ಅಪ್ ವಿತ್, ಸೊ ಫಾರ್ ಎಕ್ಸಾಂಪಲ್ ದಿಸ್ ವಿಲ್ ರಿಯಾಕ್ಟ್ ವಿತ್ ಸೋಡಿಯಂ ಹೈಡ್ರಾಕ್ಸೈಡ್, ಹೌದಾ? ಸೊ ದಿಸ್ ವಿಲ್ ಅಂಡರ್ಗೋ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಆಪ್ಟಿಕಲಿ ಆಕ್ಟಿವ್ 2-bromobutane ಇದೆ, ಹೌದಾ? ನೋಡಿ 2-bromobutane ಅಂತಂದರೆ ದಿಸ್ ಈಸ್ ಸೆಕೆಂಡರಿ ಇದೆ. ಸೊ ದಟ್ ಯು ಆರ್ ಗೋಯಿಂಗ್ ಟು ಗೆಟ್, ರಿಮೆಂಬರ್, ಪ್ಲಸ್ ಆರ್ ಮೈನಸ್ ಬ್ಯೂಟನ್ ಟು ಆಲ್, ಅಂದರೆ ಸ್ಟ್ರಕ್ಚರ್ ಈ ರೀತಿ ಬರ್ತದೆ, ಲೈಕ್ ದಿಸ್. ಸೊ ಹೆನ್ಸ್ ಆಲ್ವೇಸ್ ರಿಮೆಂಬರ್, ವೆನ್ ಎವರ್ 2-bromobutane which can undergo aqueous NaOH, this will follow SN1 mechanism and the product formed is plus or minus butane 2-ol. ಅಂದರೆ ಇದರಲ್ಲಿ ಆಪ್ಟಿಕಲಿ ಆಕ್ಟಿವ್ ಡೆಕ್ಸ್ಟ್ರೋ ಆ್ಯಂಡ್ ಲಿವೋ ಐಸೋಮರ್ 50-50% ನಮಗೆ ಸಿಗ್ತದೆ. ಇಂಥ ಕಂಪೌಂಡನ್ನು ನಾವು ರೆಸೆಮಿಕ್ ಮಿಕ್ಸ್ಚರ್ ಅಂತ ಕರಿತೀವಿ. ರಿಮೆಂಬರ್ ದಟ್. ಸೊ ರೆಸೆಮಿಕ್ ಮಿಕ್ಸ್ಚರ್ ಯು ಆರ್ ಗೋಯಿಂಗ್ ಟು ಗೆಟ್ ಇಫ್ ಯು ಯೂಸ್ ಆಪ್ಟಿಕಲಿ ಆಕ್ಟಿವ್ ಅಲ್ಕೈಲ್ ಹೆಲೈಡ್. So hence the answer for this question is plus or minus butane 2-ol. So answer is D. ಮುಂದಿನ ಕ್ವಶನ್, ಥರ್ಡ್ ಕ್ವಶನ್, ಐಡೆಂಟಿಫೈ ದ ಪ್ರಾಡಕ್ಟ್ ಇನ್ ದಿಸ್ ಸೀಕ್ವೆನ್ಸ್ ಆಫ್ ರಿಯಾಕ್ಷನ್. ಸೊ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಇಥನಾಲ್ C2H5OH, ಭಾಳ ಸಿಂಪಲ್ ರಿಯಾಕ್ಷನ್ ಇದು. ದಿಸ್ ವೆನ್ ಇಟ್ ಈಸ್ ಟ್ರೀಟೆಡ್ ವಿತ್ PCl5, ರಿಮೆಂಬರ್ ಯು ಆರ್ ಗೋಯಿಂಗ್ ಟು ಅಬ್ಟೇನ್ ದಿಸ್ OH is replaced by Cl, ಹೌದಾ? ಸೊ ಅದಕ್ಕೆ C2H5Cl you are going to get. ಸೊ ಅಂದರೆ X is this. Then this when it react with alcoholic KOH. Alcoholic KOH ಏನು ಅಂತ ಗೊತ್ತಿದೆಯಾ? ನೆನ್ಪು ಮಾಡ್ಕೊಳ್ಳಿ. Alcoholic KOH is dehydrohalogenation ರಿಯೆಜೆಂಟ್, ಹೌದಾ? ಡಿಹೈಡ್ರೋಹ್ಯಾಲೋಜಿನೇಷನ್ ರಿಯೆಜೆಂಟ್. ಸೆಡ್ಜೆಫ್ಸ್ ರೂಲನ್ನು ಯೂಸ್ ಮಾಡಿ ಪ್ರಾಡಕ್ಟ್ ಬರಿತೀವಿ, ನೆನಪಾಯ್ತಾ? ಸೊ ಇದರಲ್ಲಿ ಇಲ್ಲಿ ಡಿಹೈಡ್ರೋಹ್ಯಾಲೋಜಿನೇಷನ್ ಆಗ್ತದೆ. Cl ಫ್ರಾಮ್ ಹಿಯರ್, ಹೈಡ್ರೋಜನ್ ಫ್ರಾಮ್ ದ ಫಸ್ಟ್ ಕಾರ್ಬನ್ ಹೋಗ್ಬಿಟ್ಟು ಯು ಆರ್ ಗೋಯಿಂಗ್ ಟು ಗೆಟ್ CH2 ಡಬಲ್ ಬಾಂಡ್ CH2 ಯು ಆರ್ ಗೋಯಿಂಗ್ ಟು ಗೆಟ್. ಅಂದರೆ ದಿಸ್ ವಾಯ್ಸ್ ದಿಸ್. ಅದಾದಮೇಲೆ ಇದು ದಿಸ್ ವಿಲ್ ರಿಯಾಕ್ಟ್ ವಿತ್ ಸಲ್ಫ್ಯೂರಿಕ್ ಆ್ಯಸಿಡ್ S2SO4.
ಸೊ ಇನ್ ಪ್ರೆಸೆನ್ಸ್ ಆಫ್ ವಾಟರ್ ಆ್ಯಂಡ್ ಹೀಟ್ ಅಂತ ಕೊಟ್ಟಿದ್ದಾರೆ. ದ ಮೀನಿಂಗ್ ಆಫ್ ದಿಸ್ ಈಸ್ hydration. Remember, hydration reaction of this alkene always results in alcohol like this CH3 CH2 OH. ಯಾಕಂತಂದರೆ ಇದರಲ್ಲಿ ಒಂದು OH ಒಂದು ಕಾರ್ಬನ್ಗೆ ಆ್ಯಡ್ ಆಗ್ತದೆ, ಒಂದು ಹೈಡ್ರೋಜನ್ ಕಾರ್ಬನ್ಗೆ ಆ್ಯಡ್ ಆಗ್ತದೆ. ಸೊ CH3 CH2 OH ಯು ಆರ್ ಗೋಯಿಂಗ್ ಟು ಗೆಟ್. ಅಂದರೆ ಸ್ಟಾರ್ಟಿಂಗ್ ಪ್ರಾಡಕ್ಟು ಇಥನಾಲ್ ಇದೆ, ಎಂಡ್ ಪ್ರಾಡಕ್ಟ್ ಜಡ್ ಆಲ್ಸೋ ಯು ಆರ್ ಗೋಯಿಂಗ್ ಟು ಗೆಟ್ ಇಥನಾಲ್. ಹೆನ್ಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಡಿ, ಇಥನಾಲ್. ನೆಕ್ಸ್ಟ್ ಫೋರ್ತ್ ಕ್ವಶನು ಭಾಳ ಸಿಂಪಲ್ ಇದೆ. ರಿಯಾಕ್ಟಿವಿಟಿ ಆಫ್ ಆರ್ಡರ್ ಆಫ್ ಹ್ಯಾಲೈಡ್ಸ್ ಫಾರ್ ಡಿಹೈಡ್ರೋಹ್ಯಾಲೋಜಿನೇಷನ್ ರಿಯಾಕ್ಷನ್ ಈಸ್. ಸೊ ಇಲ್ಲಿ ಡಿಹೈಡ್ರೋಹ್ಯಾಲೋಜಿನೇಷನ್ ರಿಯಾಕ್ಷನ್ಗೆ ರಿಯಾಕ್ಟಿವಿಟಿ ಆರ್ಡರ್ ಕೇಳಿದ್ದಾರೆ. ರಿಯಾಕ್ಟಿವಿಟಿ ಆರ್ಡರ್ ಹೇಗಿರ್ತದೆ ಅಂತಂದರೆ, ಆಲ್ವೇಸ್ ರಿಮೆಂಬರ್ ಅಯೋಡಿನ್ ಈಸ್ ಗುಡ್ ಲೀವಿಂಗ್ ಗ್ರೂಪ್. Good leaving group because of the larger size, bond strength will be less, bond length will be more. Because of that, the answer for this question is Ri more than Rbr more than RCl more than Rf. So answer is B. Remember this point, iodine is very good leaving group in any reaction. Next fifth question ನೋಡಿ, ಇದು ಕೂಡ ಇನ್ನೊಂದು ಬಹಳ ಸಿಂಪಲ್ ಕ್ವಶನ್. ಟಾಲಿನ್ ರಿಯಾಕ್ಟ್ಸ್ ವಿತ್ ಹ್ಯಾಲೋಜನ್. ಟಾಲಿನ್ ಅಂತ ಅಂದರೆ C6H5CH3 ಲೈಕ್ ದಿಸ್. ವೆನ್ ಇಟ್ ರಿಯಾಕ್ಟ್ ವಿತ್ ಹ್ಯಾಲೋಜನ್, ನಾನು Cl2 ಅಂತ ತಗೋತೀನಿ. ದಿಸ್ ಇನ್ ಪ್ರೆಸೆನ್ಸ್ ಆಫ್ ಐರನ್ 3 ಕ್ಲೋರೈಡ್ ಅಂದರೆ FeCl3 ಅಂತ ಇಟ್ಕೊಳ್ಳಿ. ಸೊ ಆ್ಯಸ್ ಅ ಕೆಟಾಲಿಸ್ಟ್ ಯು ಆರ್ ಗೋಯಿಂಗ್ ಟು ಗೆಟ್ ದ ಪ್ರಾಡಕ್ಟ್ ಆರ್ಥೋ ಹ್ಯಾಲೋಜನ್. ಅಂದರೆ ಐ ಕ್ಯಾನ್ ರೈಟ್ ಇಟ್ ಲೈಕ್ ದಿಸ್ CH3Cl ಆರ್ಥೋಕ್ಲೋರೋಟಾಲಿನ್, ದೆನ್ ಪ್ಯಾರಾಕ್ಲೋರೋಟಾಲಿನ್. ಸೊ ಈ ರಿಯಾಕ್ಷನ್ ಬರ್ತದ ಅಂದರೆ ಇದು ಯಾವ ಟೈಪ್ ರಿಯಾಕ್ಷನ್ ಅಂತ ಕೇಳ್ತಾ ಇದ್ದಾರೆ. ಯಾವ ಟೈಪ್ ರಿಯಾಕ್ಷನ್ ಅಂದರೆ, ಈ ರಿಯಾಕ್ಟೆಂಟ್ ಏನಿದೆ ದಿಸ್ ವಿಲ್ ರಿಲೀಸ್ ದ ಅಯಾನ್ ಆರ್ ದ ಇಂಟರ್ಮೀಡಿಯೇಟ್ ಕಾಲ್ಡ್ ಆಸ್, ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಎಲೆಕ್ಟ್ರೋಫೈಲ್ ಅಂತ ಕರಿತೀವಿ. ನೆನಪಿದೆಯಾ? ಎಲೆಕ್ಟ್ರೋಫೈಲ್ ಅಂತ ಕರಿತೀವಿ. ಸೊ ಹೆನ್ಸ್ ರಿಮೆಂಬರ್ ಇಟ್ ಈಸ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. So answer for this question is C. Yes. Sixth question ನೋಡಿ. ಸಿಕ್ಸ್ತ್ ಕ್ವಶನ್ ಅಲ್ಲಿ ಇದು ಕೂಡ ಸಿರೀಸ್ ಆಫ್ ರಿಯಾಕ್ಷನ್ ಕೇಳಿದ್ದಾರೆ. ಮೊದಲನೇದಾಗಿ CH3Br ತಗೊಂಡಿದ್ದಾರೆ. ಇಫ್ ಇಟ್ ರಿಯಾಕ್ಟ್ಸ್ ವಿತ್ KCN ಅಂತ ಹೇಳ್ತಾರೆ. ಇದರಲ್ಲಿ ಎರಡು ಪಾಯಿಂಟ್ ನೆನಪಿಟ್ಕೊಳ್ಳಿ. ಇಫ್ ದಿಸ್ ರಿಯಾಕ್ಟ್ ವಿತ್ AgCN ಯು ಆರ್ ಗೋಯಿಂಗ್ ಟು ಗೆಟ್ ದ ಪ್ರಾಡಕ್ಟ್ CH3NC. ಅಂದರೆ ಇದಕ್ಕೆ ನಾವು ಐಸೋ ಸಯನೈಡ್ ಅಂತ ಕರಿತೀವಿ. ಆದರೆ KCN ಜೊತೆ ರಿಯಾಕ್ಟ್ ಆದರೆ ಮಾತ್ರ ದಿಸ್ ಈಸ್ ಗೋಯಿಂಗ್ ಟು ಫಾರ್ಮ್ CH3CN. ಸೊ CH3CN ಈಸ್ A ಫಾರ್ ಅಸ್. ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಏನಿದೆ, H3O ಪ್ಲಸ್ ಇದೆ. H3O ಪ್ಲಸ್ ಅಂತಂದರೆ ಆಲ್ವೇಸ್ ರಿಮೆಂಬರ್ ಹೈಡ್ರಾಲಿಸಿಸ್ ಅಂತ ಅರ್ಥ. H3O ಪ್ಲಸ್ ಅಂದರೆ ಹೈಡ್ರಾಲಿಸಿಸ್. ಆಲ್ವೇಸ್ cyanide will undergo hydrolysis, give rise to carboxylic acid. Remember that point, which means the product formed is CH3COOH plus NH3 you are going to get, right? So hydrolysis ಆದಮೇಲೆ ಆಲ್ವೇಸ್ ನೆನ್ಪಿಟ್ಕೊಳ್ಳಿ ಕಾರ್ಬಾಕ್ಸಿಲಿಕ್ ಆಸಿಡ್ ಬರ್ತದೆ. ಅದಾದಮೇಲೆ ನೆಕ್ಸ್ಟ್ ಏನಿದೆ, LiAlH4 ಅಂತ ಹೇಳ್ತಾರೆ. ದಿಸ್ ವೆನ್ ಇಟ್ ರಿಯಾಕ್ಟ್ ವಿತ್ ಲೀಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್. ಲೀಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಏನು, ಇಟ್ ಈಸ್ ಅ ಬೆಸ್ಟ್ ರೆಡ್ಯೂಸಿಂಗ್ ಏಜೆಂಟ್. ಹೌದಾ? ರೆಡ್ಯೂಸಿಂಗ್ ಏಜೆಂಟ್ ಅಂತಂದರೆ ಇದರಲ್ಲಿ ಒಂದು ಆಕ್ಸಿಜನ್ನ ರಿಮೂವ್ ಮಾಡಿ ಎರಡು ಹೈಡ್ರೋಜನನ್ನು ಆ್ಯಡ್ ಮಾಡ್ತದೆ. ಸೊ ದ್ಯಾಟ್ ಯು ಆರ್ ಗೋಯಿಂಗ್ ಟು ಗೆಟ್ CH3CH2OH. ಇಥನಾಲ್ ಇಸ್ ದ ಪ್ರಾಡಕ್ಟ್. ಸೊ ಡಿ ಇಸ್ ದ ಆನ್ಸರ್ ಫಾರ್ ದಿಸ್. ನೋಡಿ, CH3COOH ಇರೋದು CH3CH2, ಒಂದು ಆಕ್ಸಿಜನ್ ವಾಟರ್ ಆಗಿ ರಿಮೂವ್ ಆಗ್ತದೆ. ಸೊ ಯು ವಿಲ್ ಗೆಟ್ CH3CH2OH ಆಸ್ ಅ ಪ್ರಾಡಕ್ಟ್. ಹೆನ್ಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಇಥೈಲ್ alcohol. Okay, next question ನೋಡಿ, seventh question. So tertiary alkyl halide is practically inert to substitution by SN2 mechanism ಅಂತ ಇದೆ, ರೈಟ್? ಸೊ ಇದರಲ್ಲಿ ಮೊದಲನೇದಾಗಿ SN2 mechanism ಅಂದರೆ ಹೇಗಾಗ್ತದೆ ಅನ್ನೋದನ್ನು ನೆನಪು ಮಾಡ್ಕೊಳ್ಳಿ. ಸೊ ವಿ ಹ್ಯಾವ್ ಮಿಥೈಲ್ ಕ್ಲೋರೈಡ್ ಲೈಕ್ ದಿಸ್, ರೈಟ್? ವೆನ್ ಇಟ್ ರಿಯಾಕ್ಟ್ ವಿತ್ OH minus as a nucleophile, aqueous NaOH. Then what happens is Cl ಈ ಕಡೆ ಅಟ್ಯಾಚ್ ಇರೋದ್ರಿಂದ OH minus will attack from the
ರೈರ್ ಸೈಡ್ ಆರ್ ಬ್ಯಾಕ್ ಸೈಡ್ ಅಂತ ಕರಿತೀವಿ. ದೆನ್ ಯು ಆರ್ ಗೋಯಿಂಗ್ ಟು ಗೆಟ್ ದ ಇಂಟರ್ಮೀಡಿಯೇಟ್ ಅಂದರೆ ಟ್ರಾನ್ಸಿಷನ್ ಸ್ಟೇಟ್. ಹೇಗೆ ಬರಿತೀವಿ ಇದನ್ನ? ಸೊ ಸಿ ಎಲ್ ಬಾಂಡ್ ಬ್ರೇಕ್ ಆಗ್ತಾ ಇದೆ, ಸಿ ಎಲ್ ಬಾಂಡ್ ಬ್ರೇಕ್ ಆಗ್ತಾ ಇದೆ, ಇಲ್ಲಿ ಓ ಎಚ್ ಬಾಂಡ್ ಫಾರ್ಮ್ ಆಗ್ತಾ ಇದೆ. ಸೊ ದಟ್ ಹಿಯರ್ ಹೈಡ್ರೋಜನ್ ವಿಲ್ ಬಿ ಆಸ್ ಇಟ್ ಈಸ್. ದಿಸ್ ವಿ ಕಾಲ್ ಇಟ್ ಆಸ್ ಅ ಶಾರ್ಟ್ ಲಿವ್ಡ್ ಟ್ರಾನ್ಸಿಷನ್ ಸ್ಟೇಟ್. ಈ ಶಾರ್ಟ್ ಲಿವ್ಡ್ ಟ್ರಾನ್ಸಿಷನ್ ಸ್ಟೇಟ್ ಏನಿದೆ, ದಿಸ್ ಈಸ್ ಗೋಯಿಂಗ್ ಟು ಫಾರ್ಮ್, ರಿಮೆಂಬರ್, ಇದರಲ್ಲಿ ಇಮಿಡಿಯೇಟ್ ಡಿಕಂಪೋಸ್ ಆಗಿಬಿಟ್ಟು ಸೊ ಫೈನಲ್ ಪ್ರಾಡಕ್ಟ್ ಬರೋದು ನಿಮಗೆ ಸಿ ಎಚ್ 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 ಮತ್ತು ಓ ಎಚ್ ಇಯರ್. ಹೌದಾ? ಇದನ್ನು ನಾವು ಎಸೆಂಟ್ ಮೆಕ್ಯಾನಿಸಮ್ ಅಂತ ಕರಿತೀವಿ. ಇನ್ವರ್ಷನ್ ಆಫ್ ಕಾನ್ಫಿಗರೇಷನ್ ಇದೆ. ಈಗ ಈ ಇನ್ವರ್ಷನ್ ಆಫ್ ಕಾನ್ಫಿಗರೇಷನ್ ಇದೆ ಅಂತಂದರೆ ಓ ಎಚ್ ಮೈನಸ್ ಅಟ್ಯಾಕಿಂಗ್ ಫ್ರಮ್ ದ ಬ್ಯಾಕ್ ಸೈಡ್. ಸೊ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್, ಎಸೆಂಟ್ ಮೆಕ್ಯಾನಿಸಮಿಗೆ ನಾವು ಆರ್ಡರನ್ನು ಬರೆದ್ರೆ ಪ್ರೈಮರಿ ಮೋರ್ ದ್ಯಾನ್ ಸೆಕೆಂಡರಿ ಮೋರ್ ದ್ಯಾನ್ ಟರ್ಷರಿ ಅಂತ ಬರೀತೀವಿ. ಯಾಕೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಟರ್ಷರಿಯಲ್ಲಿ ಏನಾಗ್ತದೆ, ಒಂದು ಕಾರ್ಬನ್ ಸರೌಂಡೆಡ್ ಬೈ 3 more ಕಾರ್ಬನ್ ಬಿಕಾಸ್ ಆಫ್ ದಿಸ್ ಸ್ಟೀರಿಕ್ ಹಿಂಡರೆನ್ಸ್. ಅಂದರೆ ಬಲ್ಕಿ ಗ್ರೂಪ್ ವಿಚ್ ಈಸ್ ಸರೌಂಡೆಡ್ ಟು ದ ಕಾರ್ಬನ್, ಅಟ್ಯಾಕ್ ಆಫ್ ಓ ಎಚ್ ಮೈನಸ್ ಈಸ್ ಪ್ರಿವೆಂಟೆಡ್. ಸೊ ಬಿಕಾಸ್ ಆಫ್ ದ್ಯಾಟ್ ರೀಸನ್ ಆನ್ಸರ್ ಫಾರ್ ದಿಸ್ ಕ್ವಶನ್, ಟರ್ಷರಿ ಅಲ್ಕೈಲ್ ಹ್ಯಾಲೈಡ್ ಯಾಕೆ ಇನರ್ಟ್ ಫಾರ್ ಸಬ್ಸ್ಟಿಟ್ಯೂಷನ್ ಬೈ ಎಸೆಂಟು ಅಂತ ಅಂದರೆ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಸ್ಟೀರಿಕ್ ಹಿಂಡರೆನ್ಸ್ ಅನ್ನೋದು ಗೊತ್ತಿರಲಿ. 2018 ಕೇಳಿರುವಂಥ ಕ್ವಶನು ಸ್ಟೀರಿಕ್ ಹಿಂಡರೆನ್ಸ್ ಇಸ್ ದ ಆನ್ಸರ್ ಫಾರ್ ದಿಸ್. ನೆಕ್ಸ್ಟ್ ಕ್ವಶನ್, 8th one, which of the following halide undergo hydrolysis on warming with water or aqueous NaOH? ಇಲ್ಲಿ ನೋಡಿ, ಹೈಡ್ರಾಲಿಸಿಸ್ ಅಂತಂದರೆ ಸಿ ಎಲ್ ಮೈನಸ್ ಶುಡ್ ರಿಪ್ಲೇಸ್ಡ್ ಬೈ ಓ ಎಚ್ ಮೈನಸ್. ಸೊ ಇಲ್ಲಿ ನೋಡಿ, ಓ ಎಚ್ ಮೈನಸ್ ರಿಪ್ಲೇಸ್ ಆಗ್ತಾ ಇದೆ ಅಂತಂದರೆ ದಿಸ್ ಈಸ್ ಕಾಲ್ಡ್ ಆಸ್ ಅರೋಮೆಟಿಕ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಯಾಕಂದರೆ ಓ ಎಚ್ ಮೈನಸ್ ಇಸ್ ನ್ಯೂಕ್ಲಿಯೋಫೈಲ್. ಬಟ್ ಆಲ್ವೇಸ್ ರಿಮೆಂಬರ್, haloarenes are less reactive towards this type of substitution reaction. ಯಾಕೆ ಅಂತ ಅಂದರೆ ಬಿಕಾಸ್ ಆಫ್ ದ ರೆಸೊನೆನ್ಸ್, ರಿಮೆಂಬರ್, ಬಿಕಾಸ್ ಆಫ್ ದ ರೆಸೊನೆನ್ಸ್ ಆ್ಯಂಡ್ sp2 hybridized carbon, this carbon which will have a double bond character between carbon and Cl, because of that very difficult to break. Hence ಫಾರ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಹ್ಯಾಲೋರೀನ್ಸ್ ಆರ್ ಲೆಸ್ ರಿಯಾಕ್ಟಿವ್ ಅಂತ ಹೇಳ್ತೀವಿ. ಆದರೆ ಈ ರಿಯಾಕ್ಟಿವಿಟಿಯನ್ನು ಜಾಸ್ತಿ ಮಾಡಬೇಕು ಅಂದರೆ ಇಲ್ಲಿ ಆಗುವಂಥ ಡಬಲ್ ಬಾಂಡನ್ನು ಡೆನ್ಸಿಟಿ ಡಿಕ್ರೀಸ್ ಮಾಡಬೇಕು. ಅದನ್ನು ಮಾಡಬೇಕು ಅಂದರೆ ಏನು ಮಾಡಬೇಕು, ಈ ಪೊಸಿಷನ್ಸ್ಗಳಲ್ಲಿ ರಿಮೆಂಬರ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪನ್ನು ಆ್ಯಡ್ ಮಾಡಬೇಕು. ಜಸ್ಟ್ ಲೈಕ್ NO2 ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್. ಸೊ ಒಂದು ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇದ್ದರೆ ಕಂಪೇರ್ ಟು ದಿಸ್ ನಾರ್ಮಲ್ ಹ್ಯಾಲೋಅರೀನ್ ರಿಯಾಕ್ಟಿವಿಟಿ ಜಾಸ್ತಿ. 2 NO2 ಇದ್ದರೆ ಮತ್ತೂ ಜಾಸ್ತಿ. 3 NO2 ಇದ್ದರೆ, ಈ ಟೈಪ್ 3 NO2 ಇದ್ದರೆ ದಿಸ್ ವಿಲ್ ಅಂಡರ್ಗೋ ಹೈಡ್ರಾಲಿಸಿಸ್ ವೆರಿ ಈಸಿಲಿ. ಯಾಕಂದರೆ ಇವು 3 NO2 ಏನು ಟ್ರೈ ಮಾಡ್ತದೆ, ಈ ಬಾಂಡನ್ನು ವೀಕ್ ಮಾಡೋದಕ್ಕೆ ಟ್ರೈ ಮಾಡ್ತದೆ. ಹೆನ್ಸ್ ದಿಸ್ ಸಬ್ಸ್ಟಿಟ್ಯೂಷನ್ ವಿತ್ OH ಈಸ್ ಪಾಸಿಬಲ್ ಈಸಿಲಿ. ಬಿಕಾಸ್ ಆಫ್ ದಟ್ ರಿಮೆಂಬರ್ answer for this question is C. We'll go to the next question. 9th one ನೋಡಿ, the compound having longest CCl bond ಅಂತ ಕೇಳಿದ್ದಾರೆ. ಹಾಗಾದರೆ ಇದನ್ನು ಯಾವ ಬೇಸಿಸ್ ಮೇಲೆ ಹೇಳ್ತೀವಿ? ಇದು ಕೂಡ ಬಹಳ ಸಿಂಪಲ್ ಇದೆ. ಸೊ CCl ಬಾಂಡ್ ಲೆಂತ್ ಯಾವಾಗ ಜಾಸ್ತಿ ಇರ್ತದ ಅಂತಂದರೆ ಆಲ್ವೇಸ್ ರಿಮೆಂಬರ್ sp3 ಹೈಬ್ರಿಡೈಸೇಷನ್ ಇದ್ದರೆ ದ ಲೆಂತ್ ವಿಲ್ ಬಿ ಮೋರ್ ದ್ಯಾನ್ sp2 ಮೋರ್ ದ್ಯಾನ್ sp. ಸೊ ದಿಸ್ ಈಸ್ ದ ಆರ್ಡರ್. ಈಗ ಚೆಕ್ ಮಾಡ್ತಾ ಹೋಗಿ, ಇದರಲ್ಲಿ sp2 ಇದೆ, ಇದರಲ್ಲಿನೂ ಕೂಡ sp2 ಇದೆ, ಇದರಲ್ಲಿ ಕೂಡ sp2 ಇದೆ, ಬಟ್ ಇದರಲ್ಲಿ sp3 ಇದೆ. ಬಿಕಾಸ್ ಆಫ್ ದಟ್ ಕಾರ್ಬನ್ Cl ಬಾಂಡ್ ಲೆಂತ್ ವಿಲ್ ಬಿ ಲಾಂಗೆಸ್ಟ್. ಹೆನ್ಸ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಎ. ನೆಕ್ಸ್ಟ್ 10th ಕ್ವಶನ್ ನೋಡಿ, ದ ಅಲ್ಕೈಲ್ ಹ್ಯಾಲೈಡ್ ರಿಕ್ವೈರ್ ಟು ಪ್ರಿಪೇರ್ 2-methyl pentane ಬೈ ವುಡ್ಸ್ ರಿಯಾಕ್ಷನ್ ಅಂತ ಇದೆ. ಮೊದಲು ಸಿಂಪಲ್ ಆಗಿ ವುಡ್ಸ್ ರಿಯಾಕ್ಷನ್ ಏನಂತ ಅರ್ಥ ಮಾಡ್ಕೊಳ್ಳಿ. ಸೊ ವುಡ್ಸ್ ರಿಯಾಕ್ಷನ್ ಅಂತಂದರೆ ವೆನ್ RCl ರಿಯಾಕ್ಟ್ಸ್ ಇನ್ ಪ್ರೆಸೆನ್ಸ್ ಆಫ್ ಸೋಡಿಯಂ ಇನ್ನೊಂದು RCl ಜೊತೆ ಇನ್ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್. ರಿಮೆಂಬರ್, ಸೋಡಿಯಂ ಇನ್ ಡ್ರೈ ಈಥರ್ ಈಸ್ ನೋನ್ ಆಸ್ ವುಡ್ಸ್ ರಿಯಸೆಂಟ್.
ಈಗೇನಾಗ್ತದ ಅಂತಂದರೆ ಈ CL ಮತ್ತು ಈ CL ಜೊತೆ ಸೇರಿಬಿಟ್ಟು 2NaCl ಆಗಿ ಹೋಗ್ತದೆ. ಉಳಿದಿರೋದು R ಯು ಆರ್ ಗೋಯಿಂಗ್ ಟು ಗೆಟ್. ಅಂದರೆ ನಂಬರ್ ಆಫ್ ಕಾರ್ಬನ್ ಆಟಮನ್ನು ಜಾಸ್ತಿ ಮಾಡೋದಕ್ಕೆ ವಿ ಕ್ಯಾನ್ ಗೋ ಫಾರ್ ದಿಸ್ ರಿಯಾಕ್ಷನ್. ಈಗ ಇವರು ಇಲ್ಲಿ ಕೇಳ್ತಿರೋದು ಟು ಪ್ರಿಪೇರ್ 2-methyl pentane. 2-methyl pentane ಅಂದರೆ ಈ ರೀತಿ ಡ್ರಾ ಮಾಡ್ಬೋದಾ? CH3 CH CH3 CH2 CH2 CH3 ನೋಡಿ 2-methyl pentane ಇದೆ. ಈಗ ಈ ಕಂಪೌಂಡ್ ಯಾವುದು ಅಂದರೆ ಈ ಕಂಪೌಂಡನ್ನು ಯಾವುದು ಫಾರ್ಮ್ ಮಾಡ್ತದ ಅಂತ ಕೇಳ್ತಾ ಇದ್ದಾರೆ. ಮೊದಲನೇದಾಗಿ ನೋಡಿ 1 2 3 4 5 6 ಕಾರ್ಬನ್ ಇರಬೇಕು, ಹೌದಾ? ಇಲ್ಲಿ ನೋಡಿ 1 2 3 4, ರೈಟ್? ಸೊ ದಿಸ್ A is not possible. Then 1 2 3 4 5 6 7, ಇಲ್ಲಿ ನೋಡಿ ಟೋಟಲ್ ಇರೋದೇ 6 ಕಾರ್ಬನ್. ದಿಸ್ ಈಸ್ ನಾಟ್ ಪಾಸಿಬಲ್, ಹೌದಾ? ಇಲ್ಲಿ ನೋಡಿ 1 2 3 4 5 6. ಸೊ 1 2 3 4 5 6 ಇವೆರಡು ಪಾಸಿಬಿಲಿಟಿ ಇದೆ. ಈಗ ಇದು ರಿಯಾಕ್ಟ್ ಆದರೆ ಪ್ರಾಡಕ್ಟ್ ಏನು ಬರ್ತದ ಅನ್ನೋದನ್ನು ಇಲ್ಲಿ ತೋರಿಸ್ತೀನಿ ನೋಡಿ. ಸೊ ಇದು ರಿಯಾಕ್ಟ್ ಆದರೆ ಪ್ರಾಡಕ್ಟ್ ಏನು ಬರ್ತದೆ ನೋಡಿ. ECl ಮತ್ತು ECl ಅಂದರೆ ECl ಮತ್ತು ECl ಅನ್ನು ರಿಮೂವ್ ಮಾಡಿದರೆ ಇದನ್ನು ನಾನು ಹೀಗೆ ಇಡ್ತೀನಿ. ಓಕೆ, ಇಲ್ಲೊಂದು ಕಾರ್ಬನ್ ಇದೆ, ಈ ಕಾರ್ಬನ್ Cl ಅಟ್ಯಾಚ್ ಆಗಿದೆ. ಈ Cl ಜಾಗದಲ್ಲಿ ಈ ಮಿಥೈಲ್ ಗ್ರೂಪ್ ಇದು ನೋಡಿ, ಇದು CH3 CH2 Cl, ಹೌದಾ? ಅಂದರೆ ಈ CH2 ಇಲ್ಲಿ ಅಟ್ಯಾಚ್ ಆಗ್ತದೆ, ಪ್ಲಸ್ ಇಲ್ಲೊಂದು CH3. ಈ CH3 ಏನಿದೆ ಇಲ್ಲಿ ಬರೆದಿದ್ದೀನಿ. ಅಂದರೆ ಇಲ್ಲಿ ನೋಡಿ ಇದು 1 2 3 4 2 ಡೈಮಿಥೈಲ್, ಯಾಕಂದರೆ ಇದು ಒಂದು ಮೀಥೈಲು, ಇದು ಒಂದು ಮೀಥೈಲು, ಇದು ಒಂದು ಮೀಥೈಲು. ಇದು 2 ಡೈಮಿಥೈಲ್ ಬ್ಯೂಟೇನ್ ಇಸ್ ದ ಸ್ಟ್ರಕ್ಚರ್ ಫಾರ್ಮ್ಡ್. ಬಟ್ ಇಲ್ಲಿ ನಮಗೆ 2-methyl pentane ಬೇಕು. ದಿಸ್ ಈಸ್ ದ ಒನ್ ವಿಚ್ ಈಸ್ ಗೋಯಿಂಗ್ ಟು ಫಾರ್ಮ್ ದಿಸ್ 2-methyl pentane. ಯಾಕೆ ನೋಡಿ, ಇದನ್ನು ಹೀಗೆ ಬರೀತೀನಿ ನಾನು, ರೈಟ್? ಸೊ ಇಲ್ಲೊಂದು CH3 ಇದೆ, ಇಲ್ಲೊಂದು CH3 ಇದೆ ಅಂತ ಅಂದ್ಕೊಳ್ಳಂತೆ. ಇದು ಬೇರೆ ಗೊತ್ತಿರಲಿ. ಈಗ ಈ CLಗೆ ECl ಹೋಯಿತು, ECl ಹೋಯಿತು, ECl ಹೋಯಿತು. ECl ಹೋದಾಗ ಈ ಕಾರ್ಬನ್ ಇಲ್ಲಿ ಅಟ್ಯಾಚ್ ಆಗ್ತದೆ, ಇದು, ಹೌದಾ? ಇದು ಇಲ್ಲಿ ಅಟ್ಯಾಚ್ ಆಗ್ತದೆ, ಇದು ಇಲ್ಲಿ ಅಟ್ಯಾಚ್ ಆಗ್ತದೆ. ನೋಡಿ 1 2 3 4 5 1 2 3 4 5 ಸೆಕೆಂಡ್ ಕಾರ್ಬನ್ ಬ್ರಾಂಚ್. ಹೆನ್ಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ D. ರಿಮೆಂಬರ್ ದಟ್. ನೆಕ್ಸ್ಟ್ 11th one. 11th ನೋಡಿ ಬಹಳ ಸಿಂಪಲ್ ಇದೆ ಇದು ಕೂಡ. ಪ್ರೊಲಾಂಗ್ಡ್ ಎಕ್ಸ್ಪೋಸರ್ ಆಫ್ ಕ್ಲೋರೋಫಾರ್ಮ್ ಅಂತಂದರೆ ಸೊ CHCl3 ವೆನ್ ಇಟ್ ರಿಯಾಕ್ಟ್ ವಿತ್ ಆಕ್ಸಿಜನ್ ಹ್ಯೂಮನ್ಸ್ ಮೇ ಕಾಸ್ ಡ್ಯಾಮೇಜ್ ಟು ಲಿವರ್. ಇಟ್ ಈಸ್ ಡ್ಯೂ ಟು ದ ಫಾರ್ಮೇಷನ್ ಆಫ್ ದ ಫಾಲೋವಿಂಗ್ ಕಂಪೌಂಡ್ ಅಂತ ಹೇಳ್ತಾರೆ. ಸೊ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿಬಿಟ್ಟು ಏನಾಗ್ತದೆ, ಇದು COCl2 ಆಗಿ ಫಾರ್ಮ್ ಆಗ್ತದೆ. ಆಲ್ವೇಸ್ ರಿಮೆಂಬರ್, ಪ್ರೊಲಾಂಗ್ಡ್ ಎಕ್ಸ್ಪೋಸರ್ ಆಫ್ ಕ್ಲೋರೋಫಾರ್ಮ್ ಇನ್ ಹ್ಯೂಮನ್ಸ್ ಮೇ ಕಾಸ್ ಡ್ಯಾಮೇಜ್ ಟು ಲಿವರ್. ದ ರೀಸನ್ ಫಾರ್ ದ್ಯಾಟ್ ಈಸ್ COCl2 ವಿಚ್ ಈಸ್ ಪಾಯ್ಸನಸ್ ಫಾಸ್ಜೀನ್ ಯು ಆರ್ ಗೋಯಿಂಗ್ ಟು ಫಾರ್ಮ್. ಸೊ ಅದಕ್ಕೆ ಈ ಕೇಸಲ್ಲಿ ಫಾಸ್ಜೀನ್ ಇಸ್ ದ ಆನ್ಸರ್. ರಿಮೆಂಬರ್ ದ್ಯಾಟ್ COCl2 ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ, ಐಡೆಂಟಿಫೈ X ಇನ್ ದ ಫಾಲೋವಿಂಗ್ ರಿಯಾಕ್ಷನ್ ಅಂತ ಇದೆ. KCET 2020 ಕೇಳಿರೋ ಅಂಥದ್ದು. ಸೊ ಇಲ್ಲಿ ನೋಡಿ, ಬೆನ್ಸಿನ್ ರಿಯಾಕ್ಟ್ ವಿತ್ Cl2 ಇನ್ ಪ್ರೆಸೆನ್ಸ್ ಆಫ್ ಆನ್ಹೈಡ್ರಸ್ Cl3 ಡಾರ್ಕ್ ಆ್ಯಂಡ್ ಕೋಲ್ಡ್ X ಈಸ್ ಗೋಯಿಂಗ್ ಟು ಫಾರ್ಮ್ ಅಂತ ಇದೆ. ಸೊ ಇದರಲ್ಲಿ ಪ್ರಾಡಕ್ಟ್ ಯಾವ್ದು ಬರ್ತದೆ ಅಂದರೆ ವೆನ್ 6Cl2 ಇನ್ ಆನ್ಹೈಡ್ರಸ್ AlCl3 ಕೆಟಾಲಿಸ್ಟ್ ಇದು ರಿಯಾಕ್ಟ್ ಆದರೆ all hydrogens are replaced by Cl, hence you are going to get this product. Remember, so you are going to get this product. ಅದೇ ಏನಾದರೂ Cl2 with UV light ಏನಾದರೂ ರಿಯಾಕ್ಟ್ ಆದರೆ in presence of light, this Cl2 when it react with benzene, you are going to get this product. ಆದರೆ ಈ ಕ್ವಶನ್ ಆನ್ಹೈಡ್ರಸ್ Cl3 ಡಾರ್ಕ್ ಆ್ಯಂಡ್ ಕೋಲ್ಡ್ ಇರೋದಕ್ಕೆ ಆನ್ಸರ್ ಬಂದುಬಿಟ್ಟು ಇದು ಕರೆಕ್ಟಾಗಿ ಗೊತ್ತಿರಲಿ. ನೆಕ್ಸ್ಟ್ ಕ್ವಶನ್ 13ನೇ ಕ್ವಶನ್ ನೋಡಿ, ಕರೆಕ್ಟ್ IUPAC ನೇಮ್ ಆಫ್ ಅಂತ ಕೇಳಿದ್ದಾರೆ, ರೈಟ್? ಸೊ ಇದರಲ್ಲಿ ಹಾಗಾದರೆ ನಂಬರಿಂಗ್ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟು. ನಂಬರಿಂಗನ್ನು ಇದರಲ್ಲಿ ರಿಮೆಂಬರ್, ಫಸ್ಟ್ ಪ್ರಿಯಾರಿಟಿ 1 2 3 4 5 6 ಲೈಕ್ ದಿಸ್ ವಿ ಆರ್ ಗೋಯಿಂಗ್ ಟು ನಂಬರ್. ವಿಲ್ ನೆವರ್ ಸ್ಟಾರ್ಟ್ ವಿತ್ ದಿಸ್. ರಿಮೆಂಬರ್ 1 2 3 4. ಯಾಕಂತಂದರೆ ನಾವು ಸೆಲೆಕ್ಟ್ ಮಾಡುವಂಥ ಚೈನಲ್ಲಿ ಮ್ಯಾಕ್ಸಿಮಮ್ ಸಬ್ಸ್ಟಿಟ್ಯೂಯೆಂಟ್ಸ್ ಲೋಯೆಸ್ಟ್ ಲೋಕಂಟಲ್ಲಿ ಇರಬೇಕು, ಲೋಯೆಸ್ಟ್ ನಂಬರಲ್ಲಿ ಇರಬೇಕು. ಅದಕ್ಕೆ 1 2 3 4 5 6 ಅಂತ ಮಾಡ್ತೀವಿ. ಅಂದರೆ 4 ಇಥೈಲ್, ಯಾಕಂದರೆ ಅಲ್ಫಾಬೆಟಿಕಲ್ ಆರ್ಡರ್ ಪ್ರಕಾರ ಇಥೈಲ್
ದೆನ್ ಫ್ಲೂರೋ ದೆನ್ ನೈಟ್ರೋ, ಹೌದಾ? ಸೊ ಅದಕ್ಕೆ ಆನ್ಸರ್ ಇಸ್ 4 ethyl 1 fluoro 2 nitrobenzene. ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಎ. ನೆಕ್ಸ್ಟ್ ಕ್ವಶನ್ ನೋಡಿ, ಕ್ವಶನ್ ನಂಬರ್ 14. ಸೊ ಕ್ವಶನ್ ನಂಬರ್ 14 ಸ್ವಲ್ಪ ದೊಡ್ಡದಾಗಿದೆ, ಇಲ್ಲಿ ತೋರಿಸ್ಬಿಡ್ತೀನಿ. KC 2021 ಕೇಳಿರೋ ಅಂಥದ್ದು. ದ ಆರ್ಡರ್ ಆಫ್ ರಿಯಾಕ್ಟಿವಿಟಿ ಆಫ್ ದ ಕಂಪೌಂಡ್ಸ್ C6H5CH2Br, C6H5CH, C6H5Br, so that compound and this compound Br in the SN2 reaction ಅಂತ ಇದೆ. Remember always in this particular case SN2 reaction ಅಂತ ಅಂದರೆ SN2 reaction ಅಂತಂದರೆ ಇದರಲ್ಲಿ ಲೆಸ್ ಹಿಂಡರೆನ್ಸ್ ಇರುವಂಥದ್ದು ಅಂಡರ್ಗೋ SN2 ಈಸಿಲಿ, ಹೌದಾ? ಸೊ ಲೆಸ್ ಹಿಂಡರೆನ್ಸ್ ಇರೋದು ಈಸಿಲಿ ಅಂಡರ್ಗೋ SN2 ರಿಯಾಕ್ಷನ್. ಈಗ ಈ ಕಂಪೌಂಡೇ ನೋಡ್ತಾ ಹೋಗಿ, ಈ ಒಂದು ಕಾರ್ಬನ್ನಿಗೆ 3 ಗ್ರೂಪ್ ಸರೌಂಡಿಂಗ್ ಇದೆ, 3 ಗ್ರೂಪ್ಸ್ ಆರ್ ಸರೌಂಡೆಡ್. ಇಲ್ಲಿ ಒಂದು ಕಾರ್ಬನ್ನಿಗೆ ಮೇನ್ಲಿ 2 ಗ್ರೂಪ್ಸ್ ಆರ್ ಸರೌಂಡೆಡ್. ಇದರಲ್ಲೂ ಕೂಡ 2 ಗ್ರೂಪ್ಸ್ ಸರೌಂಡ್ ಇದೆ, ಬಟ್ 2 ಸ್ಮಾಲ್ ಗ್ರೂಪ್ ಸರೌಂಡ್ ಇದೆ. ಇದರೊಳಗೆ 2 ಲಾರ್ಜ್ ಗ್ರೂಪ್ ಸರೌಂಡ್ ಇದೆ ಅಂತ ಹೇಳ್ತೀನಿ. ಇಲ್ಲಿ 2 ಸ್ಮಾಲ್ ಅಂದರೆ ಒಂದು CH5 ಒಂದು CS3. ಇದರಲ್ಲಿ ನೋಡಿ ಒಂದೇ ಒಂದು ಗ್ರೂಪ್ ಸರೌಂಡಿಂಗ್ ಇದೆ. ಹಾಗಾದರೆ ಆರ್ಡರ್ ಏನು ಬರಬೇಕು? ಮೋರ್ ರಿಯಾಕ್ಟಿವ್ ಇಸ್ ರಿಮೆಂಬರ್ ದಿಸ್ ಒನ್, ಹೌದಾ? ನೋಡಿ ಅಕಾರ್ಡಿಂಗ್ ಟು SN2 ಲೆಸ್ ಹಿಂಡರೆನ್ಸ್ ವಿಲ್ ಅಂಡರ್ಗೋ SN2 ಈಸಿಲಿ. ಯಾಕಂದ್ರೆ ಆಲ್ರೆಡಿ ನಾವು ತೋರಿಸಿದ್ದೆ ಹಿಂದಿನ ಒಂದಷ್ಟು ಕ್ವಶನಲ್ಲಿ, ಬ್ಯಾಕ್ ಸೈಡ್ ಅಟ್ಯಾಕ್ ಆಗಬೇಕು, ಪ್ರಾಡಕ್ಟ್ ಫಾರ್ಮ್ ಆಗಬೇಕು, ಇದು ಸೈಮಲ್ಟೇನಿಯಸ್ ಅಟ್ಯಾಕ್, ಹೌದಾ? ಸೊ ಅದಕ್ಕೆ ರಿಮೆಂಬರ್ ಲೆಸ್ ಹಿಂಡರೆನ್ಸ್ ಇರುವಂಥದ್ದು. ಸೊ C6H5CCHBr, ಸೊ CH5CH CS3Br ಮೊದಲನೇದಿದು, ಎರಡನೇ ಸ್ಮಾಲ್, ಎರಡನೇ ಲಾರ್ಜ್ ಆ್ಯಂಡ್ ವೆರಿ ಲಾರ್ಜ್ 3 ಗ್ರೂಪ್ ಇರೋದು. ಹೆನ್ಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಎ. ರಿಮೆಂಬರ್ ದಟ್. ನೆಕ್ಸ್ಟ್ 15th ಕ್ವಶನ್ ವಿಚ್ ಇಸ್ ಆಸ್ಕ್ಡ್ ಇನ್ KCT 2022. ವಿಚ್ ಆಫ್ ದ ಫಾಲೋವಿಂಗ್ ಕ್ಲೋರೋಹೈಡ್ರೋಕಾರ್ಬನ್ ರೆಡಿಲಿ ಅಂಡರ್ಗೋ ಸಾಲ್ವಾಲಿಸಿಸ್ ಅಂತ ಇದೆ. ರೆಡಿಲಿ ಅಂಡರ್ಗೋ ಸಾಲ್ವಾಲಿಸಿಸ್ ಅಂತಂದರೆ ವಿ ಕನ್ಸಿಡರ್ ಇಟ್ ಆಸ್ ಹೈಡ್ರಾಲಿಸಿಸ್. ರಿಮೆಂಬರ್ ಹೈಡ್ರಾಲಿಸಿಸ್. ಒನ್ಸ್ ಅಗೇನ್ ಹೈಡ್ರಾಲಿಸಿಸ್ ಇಲ್ಲಿ ಆಗ್ತದ ಅಂತ ಅಂದರೆ ಆಲ್ವೇಸ್ ರಿಮೆಂಬರ್ ದ್ಯಾಟ್ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಈ ಕಾರ್ಬನನ್ನು ಕನ್ಸಿಡರ್ ಮಾಡಿದರೆ ದೆರ್ ಈಸ್ ಅ ಡಬಲ್ ಬಾಂಡ್ ಕ್ಯಾರೆಕ್ಟರ್, ಹೌದಾ? ಡಬಲ್ ಬಾಂಡ್ ನೇಚರ್, ಯಾಕಂದರೆ ಈ ಬಾಂಡ್ ರಿಪ್ಲೇಸ್ ಆಗಬೇಕು. ಹೆನ್ಸ್ ಡಬಲ್ ಬಾಂಡ್ ನೇಚರ್ ಆಗೋದಕ್ಕೆ ದಿಸ್ ಈಸ್ ನಾಟ್ ದ ಆನ್ಸರ್. ಇದು ಕೂಡ ಹಾಗೇನೆ, ಇದಕ್ಕೆ ಡಬಲ್ ಬಾಂಡೆಡ್ ಅಟ್ಯಾಚ್ ಇರೋದಕ್ಕೆ ದಿಸ್ ಕಾರ್ಬೋಕ್ಯಾಟಿಯಾನ್ ಈಸ್ ನಾಟ್ ಮೋರ್ ಸ್ಟೇಬಲ್, ಅದಕ್ಕೆ ಇದು ಕೂಡ ಆಗೋದಿಲ್ಲ. ಕಾರ್ಬೋಕ್ಯಾಟಿಯಾನ್ ಸ್ಟೆಬಿಲಿಟಿ ಜಾಸ್ತಿ ಆಗಬೇಕು ಇದರಲ್ಲಿ, ಬಿಕಾಸ್ ಆಫ್ ಡಬಲ್ ಬಾಂಡ್ ಈ ರಿಪ್ಲೇಸ್ಮೆಂಟೇ ಭಾಳ ಡಿಫಿಕಲ್ಟು. ಇದರಲ್ಲಿ ಕಾರ್ಬೋಕ್ಯಾಟಿಯಾನ್ ಯಾವುದು ಫಾರ್ಮ್ ಆಗ್ತದೆ? ನಾವು ಇದನ್ನು ವಿನೈಲ್ ಕಾರ್ಬೋಕ್ಯಾಟಿಯಾನ್ ಅಂತ ಕರಿತೀವಿ, ನೆನ್ಪಿಟ್ಕೊಳ್ಳಿ. ವಿನೈಲ್ ಕಾರ್ಬೋಕ್ಯಾಟಿಯಾನ್, ದಿಸ್ ಇಸ್ ನಾಟ್ ಸ್ಟೇಬಲ್. ಇನ್ನು ಇಲ್ಲಿ ಕಾರ್ಬೋಕ್ಯಾಟಿಯಾನ್ ಫಾರ್ಮ್ ಆಗ್ತದೆ, ರೈಟ್? ಇದರಲ್ಲಿ ಇಲ್ಲಿ ಕಾರ್ಬೋಕ್ಯಾಟಿಯಾನ್ ಫಾರ್ಮ್ ಆಗ್ತದೆ. ಯಾವ ಕಾರ್ಬೋಕ್ಯಾಟಿಯಾನ್ ಮೋರ್ ಸ್ಟೇಬಲ್ ಅಂತ ನೋಡಿದರೆ ದಿಸ್ ಈಸ್ ಮೋರ್ ಸ್ಟೇಬಲ್ ಡ್ಯೂ ಟು ರೆಸೋನನ್ಸ್. ರಿಮೆಂಬರ್, ಡ್ಯೂ ಟು ರೆಸೋನನ್ಸ್. ಪಾಸಿಟಿವ್ ಚಾರ್ಜ್ ಇಲ್ಲಿರೋದಕ್ಕೆ ದಿಸ್ ಪಾಸಿಟಿವ್ ಚಾರ್ಜ್ ಕ್ಯಾನ್ ಬಿ ಸ್ಟೇಬಲ್ ಡ್ಯೂ ಟು ರೆಸೋನನ್ಸ್. ಹೆನ್ಸ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಎ. ರಿಮೆಂಬರ್ ದಟ್. ದೆನ್ 16th ಕ್ವಶನ್ KCT 2022. ಲಾಸ್ಟ್ ಇಯರ್ 3 ಕ್ವಶನ್ ಅನ್ನು ಕೇಳಿದ್ದಾರೆ, ನೆನ್ಪಿಟ್ಕೊಳ್ಳಿ. ಸೊ ಇದರಲ್ಲೂ ಕೂಡ ದಿಸ್ ಈಸ್ ಆಲ್ಸೋ ಅಬೌಟ್ SN1 ರಿಯಾಕ್ಷನ್. ವಿಚ್ ಫಾಲೋವಿಂಗ್ ಪೇರ್ಸ್ ಆಫ್ ಹ್ಯಾಲೋಜನ್ ವಿಲ್ ಅಂಡರ್ಗೋ SN1 ರಿಯಾಕ್ಷನ್ ಫಾಸ್ಟರ್ ಅಂತ ಇದೆ. ನೋಡಿ ಇಲ್ಲೊಂದು ಕಾಂಪ್ಲೆಕ್ಸ್ ಕೊಟ್ಟಿದ್ದಾರೆ, ಇಲ್ಲೊಂದು ಪೇರ್ ಆಫ್ ಕಾಂಪ್ಲೆಕ್ಸ್ ಕೊಟ್ಟಿದ್ದಾರೆ. ಮೊದಲನೇದಾಗಿ ನೆನ್ಪಿಟ್ಕೊಳ್ಳಿ, SN1 ರಿಯಾಕ್ಷನ್ ಈಸ್ ಟರ್ಷರಿ ಮೋರ್ ಸ್ಟೇಬಲ್ ದ್ಯಾನ್ ಸೆಕೆಂಡರಿ ಮೋರ್ ಸ್ಟೇಬಲ್ ದ್ಯಾನ್ ಪ್ರೈಮರಿ. ಯಾಕಂತಂದರೆ ಇದರಲ್ಲಿ ದಿಸ್ ರಿಯಾಕ್ಷನ್ ಇನ್ವಾಲ್ವ್ಸ್ ಕಾರ್ಬೋಕ್ಯಾಟಿಯಾನ್ ಆಸ್ ಅ ಇಂಟರ್ಮೀಡಿಯೇಟ್. ದಿಸ್ ಕಾರ್ಬೋಕ್ಯಾಟಿಯಾನ್ ಸ್ಟೆಬಿಲಿಟಿ ಟರ್ಷರಿಗೆ ಜಾಸ್ತಿ, ಸೆಕೆಂಡರಿ ಪ್ರೈಮರಿ. ಈಗ ನೋಡೋಣಂತೆ, ಇಲ್ಲಿ ನೋಡಿ ಇವು ಎರಡರಲ್ಲಿ ದಿಸ್ ಈಸ್ ಸೆಕೆಂಡರಿ, ಹೌದಾ? ಸೆಕೆಂಡರಿ ಅಂದ್ರೇನು? ಒಂದು ಕಾರ್ಬನ್ ಸರೌಂಡೆಡ್ ಬೈ 2 more ಕಾರ್ಬನ್. ಟರ್ಷರಿ ಅಂದರೆ ಒಂದು ಕಾರ್ಬನ್ನಿಗೆ 3 ಕಾರ್ಬನ್ ಸರೌಂಡ್ ಇರಬೇಕು. ಸೊ ಇಲ್ಲಿ ಒಂದು ಕಾರ್ಬನ್ನಿಗೆ 3 ಕಾರ್ಬನ್ ಸರೌಂಡಿಂಗ್ ಇದೆ. ಹೆನ್ಸ್ ಬಿಕಾಸ್ ಆಫ್ ದಿಸ್ ಈಸ್ ಟರ್ಷರಿ, ರೈಟ್? ಸೊ ದಿಸ್ ಈಸ್ ಸೆಕೆಂಡರಿ. ಈ ಕಾರ್ಬನ್ ಏನು ನಿಮ್ಗೆ ಕಾಣಿಸ್ತಾ ಇದೆ, ಇಟ್ ಈಸ್ ಸೆಕೆಂಡರಿ. ಹೆನ್ಸ್ ದಿಸ್ ಶುಡ್ ಬಿ ದ ಫಸ್ಟ್ ಒನ್. ಅಂದರೆ ಇದು ಫಸ್ಟ್ ಪೇರಲ್ಲಿ ದಿಸ್ ವಿಲ್ ಅಂಡರ್ಗೋ ರಿಯಾಕ್ಷನ್. ಈ ಪೇರ್ ಎಲ್ಲೆಲ್ಲಿದೆ? ಬಿ ಆರ್ ಸಿ. 2 ಆಪ್ಷನ್ ಉಳಿತು. ಇದರಲ್ಲಿ ನೋಡೋಣಂತೆ, ಇದರಲ್ಲಿ ನೋಡಿ ಸೆಕೆಂಡರಿ, ದಿಸ್ ಈಸ್ ಪ್ರೈಮರಿ.
ನೋಡಿ ಸೆಕೆಂಡರಿ ಪ್ರೈಮರಿ ಕಂಪೇರ್ ಮಾಡಿದ್ರೆ ಸೆಕೆಂಡರಿ ಮೋರ್ ಸ್ಟೇಬಲ್ ಹೋದ ಅಂದರೆ ಇಟ್ ವಿಲ್ ಅಂಡರ್ಗೋ SN1 ರಿಯಾಕ್ಷನ್ ಈಸಿಲಿ. ಹೆನ್ಸ್ ರಿಮೆಂಬರ್ ದಿಸ್ ಕಾಂಪ್ಲೆಕ್ಸ್ ಶುಡ್ ಬಿ ದೇರ್. ಹಾಗಾದ್ರೆ ಈ ಕಾಂಪ್ಲೆಕ್ಸ್ ಇವೆರಡರಲ್ಲಿ ಎಲ್ಲಿದೆ? ಇಲ್ಲಿದೆ. ಅದಕ್ಕೆ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಡಿ. ರಿಮೆಂಬರ್. ಅಂಡ್ ದ ಲಾಸ್ಟ್ ಕ್ವಶನ್ ಇನ್ ದಿಸ್ 17th KCET 2022 ಕೇಳಿರುವಂಥ ಕ್ವಶನ್ನು. ಇದರ ಬಗ್ಗೆ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೀವಿ, ನಿಮ್ಗೆ ನೆನಪಿದೆಯಾ? RX ರಿಯಾಕ್ಟ್ಸ್ ವಿತ್ AgCN A ಪ್ಲಸ್ AgX ಅಂತ ಇದೆ, ರೈಟ್? RX ರಿಯಾಕ್ಟ್ಸ್ ವಿತ್ KCN B ಪ್ಲಸ್ KX ಅಂತ ಇದೆ. ಆಲ್ವೇಸ್ ರಿಮೆಂಬರ್ ಸಯನೈಡ್ ಗಿವ್ ರೈಸ್ ಟು ಅಂದರೆ AgCN ಗಿವ್ ರೈಸ್ ಟು NC RNC. ಸೊ ಸಯನೈಡ್ ಗಿವ್ ರೈಸ್ ಟು RCN. ಹೆನ್ಸ್ selection is very easy. RNCA BRCN. So hence remember answer for this question is A. Answer for this question is A. So these are the questions which is asked previous year. So ಇದಿಷ್ಟು ಹ್ಯಾಲೋಲ್ಕೇನ್ಸ್ ಮತ್ತು ಹ್ಯಾಲೋಲಿನ್ ಚಾಪ್ಟರ್ಗೆ ಸಂಬಂಧಪಟ್ಟಿದ್ದು. ಮುಂದಿನ ಒಂದು ಕ್ಲಾಸಲ್ಲಿ ಅಂದರೆ ಮುಂದಿನ ಒಂದು ವಿಡಿಯೋದಲ್ಲಿ ಬೇರೆ ಒಂದು ಚಾಪ್ಟರ್ ಜೊತೆ ಮತ್ತೆ ಭೇಟಿ ಹೋಗೋಣಂತೆ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.